ಇನ್ನು ರಾಜಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ತೆಗೆದಿದ್ದು ಡ್ಯಾಮೇಜ್ ಆಗಬಹುದು ಅನ್ನುವಂಥದ್ದು. ಸಿದ್ದು ನಡೆ ಮೇಲೆ ಏನು ಹಾನಿಯಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತಾರೆ ರಾಜಣ್ಣ. ಬೆಂಗಳೂರಿನಲ್ಲಿ ಮಾತಾಡಿದ್ರು ರಾಜಣ್ಣ. ಯಾವಾಗೆಲ್ಲ CM ತೆಗೆದಿದ್ದಾರೋ ಅವಾಗೆಲ್ಲ ಪಕ್ಷಗಳಿಗೆ ಹಾನಿಯಾಗಿದೆ. ಈ ಹಿಂದೆ ಏನೇನಾಗಿದೆ ಅದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅಂತಾರೆ ರಾಜಣ್ಣ. ಡ್ಯಾಮೇಜು ಆಗುತ್ತೆ ಅಂತ ಅಂದರೆ ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ಅವ್ರನ್ನ ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜು, ಗೊತ್ತಾಯ್ತಾ. ಅದೆಲ್ಲ ವಾಸ್ತವಾಂಶ ಇದ್ದಾವೆ. ನಾವೇನು ಹೇಳಬೇಕು, ಯಾರೇನು ಹೋಗಲಿ, ಯಾರೇನೇ ಬರಲಿ, ಹೈಕಮಾಂಡ್ ನಮ್ಗೆ ಐತೆ, ನಾವೆಲ್ಲ 132 ಮುಂದಕ್ಕೆ ನಾವು 150 ಗೆಲ್ತೀವಿ ಅಂತ ಹೇಳೋ ಕಾಲ ಬರುವುದು. 1978 ದೇವರಾಜ ಅರಸನ್ನ ಡಿಸ್ಮಿಸ್ ಮಾಡಿದ್ರು. ಈ ರೆಡ್ಡಿ ಕಾಂಗ್ರೆಸ್ ಕಟ್ಕೊಂಡು ಈಗ ಭಾಳ ಜನ ದೊಡ್ಡ ದೊಡ್ಡ ಲೀಡರ್ಗಳಾಗಿರೋದ್ರಲ್ಲ, ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ಹೊರಟೋದ್ರು. ಆಗ ದೇವರಾಜ ಅರಸ್ ಜೊತೆಲಿ ಇದ್ದವ್ರು ಯಾರಂದರೆ ಎಲ್ಲ ತಳ ಸಮುದಾಯಗಳೇ ಇದ್ದವು. 150 ಸೀಟ್ ಗೆದ್ದರು, 150 ಸೀಟ್ಸ್.